ಸ್ನೇಹಿತರೆ, ನಾವಿವಾಗ ನೋಡ್ತಾ ಇದ್ದೀವಿ ಅಗ್ನಿ ಸಾಕ್ಷಿಯೋ ಆತ್ಮಸಾಕ್ಷಿಯೋ ಭಾಗ 12. ಅರೆ, ನೀವು ಕುಳಿತುಕೊಳ್ಳಿ. ಆಶ್ಚರ್ಯಚಕಿತಳಾಗಿ ನಿಂತಿದ್ದ ಹುಡುಗಿಯತ್ತ ನೋಡಿ ನಗುತ್ತಾ ಹೇಳಿದನು. ಹಾಂ, ಹ್ಞೂ, ಓಕೆ ಸರ್ ಎಂದು ತಡವರಿಸಿದವಳು ಸಾವರಿಸಿಕೊಂಡು ಚೇರ್ ಹಿಡಿದು ಕುಳಿತಳು. ಭಾರ್ಗವ್ ಅವರ ಕಂಪನಿಗೆ ಸಂಬಂಧಪಟ್ಟ ಫೈಲ್ ಒಳಗೆ ತಲೆ ಹುದುಗಿಸಿದ್ದವನು ಕೆಲವೊಂದು ಕಡೆ ಮಾರ್ಕ್ ಮಾಡಿ ಅವಳತ್ತ ನೋಡಿದನು. ಸೊ, ಇದು ನಮ್ಮ ಸೆಕೆಂಡ್ ಭೇಟಿ ಇವತ್ತು, ನಕ್ಕನು. ಎಸ್ ಸರ್, ಮುದುರಿ ಕುಳಿತಿದ್ದಳವಳು. ಓಕೆ ಮಿಸ್, ಹೇಳಿ ಏನು ವಿಷಯ? ಸರಿಯಾಗಿ ಕುಳಿತು ಪೆನ್ನಿನ ಜೊತೆ ಆಟವಾಡುತ್ತಿದ್ದನು. ಬಾಸ್ ಕಳುಹಿಸಿದ್ರು, ಇದು ನನ್ನ ಡಾಕ್ಯುಮೆಂಟ್ಸ್. ಅವನ ಮುಂದಕ್ಕೆ ಫೈಲ್ ಒಂದನ್ನು ಜರುಗಿಸಿದಳು. ವಿವೇಕ್ ಹುಬ್ಬುಗಳು ಗಂಟಾದವು. ಮೀನ್ಸ್ ಯುವರ್ ನೇಮ್ ಸುಮಾ ರೈಟ್? ಒಂದೇ ಹುಬ್ಬನ್ನು ಮೇಲೆತ್ತಿ ಅವಳತ್ತ ನೋಡಿದನು. ಅವನ ಚೂಪಾದ ನೋಟ ಎದುರಿಸಲಾರದೆ ತಲೆಬಾಗಿಸಿ ಬರೀ ಗುಮುಕು ಹಾಕಿದಳಷ್ಟೆ. ಓ, ಇವನು ಕೆಲ್ಸಕ್ಕೆ ಜಾಯಿನ್ ಆಗೋಕ್ಕೆ ಬರೋ ಹುಡುಗಿ ಬಗ್ಗೆ ಹೇಳಿದ್ನಾ? ನಾನೆಲ್ಲೋ ನನಗಾಗಿ ಹುಡುಕಿಟ್ಟಿದ್ದಾನೆ ಅಂದ್ಕೊಂಡೆ. ಛೇ, ನನ್ನ ಬುದ್ಧಿಗಿಷ್ಟು ಅಲ್ವೋಲೋ ವಿವೇಕ. ಅವನ ಬುದ್ಧಿ ಗೊತ್ತಿದ್ದು ನೀನು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀಯಲ್ಲೋ. ನಿನ್ನ ವಿವೇಕ ಅದೆಲ್ಲಿ ಮಾಯ ಆಯಿತೋ ಮಾರಾಯ. ತನ್ನಲ್ಲೇ ಗುಣಗಿಕೊಂಡು ತಲೆ ಕೆರೆದುಕೊಂಡನು. ಪಾಪ, ತಲೆ ಬಾಗಿಸಿದ ಹುಡುಗಿ ಹಾಗೆಯೇ ಕುಳಿತಿದ್ದಳು. ನಿನ್ನ ಅಸಿಸ್ಟೆಂಟ್ ಆಗಿ ತಗೋ, ಬಹುಶಃ ಇನ್ನು ಮುಂದೆ ವರ್ಕ್ ಜಾಸ್ತಿ ಇರಬಹುದು. ಟಣ್ಣೆಂದು ಮೆಸೇಜ್ ಒಂದು ಬಂದಾಗ ಇಣುಕಿ ನೋಡಿ ತುಟಿ ಬಿಗಿದನು. ಓಕೆ ಮಿಸ್, ನಿಮ್ಮ ಕ್ಯಾಬಿನ್ ಇಲ್ಲೇ ಇದೆ, ವರ್ಕ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಳಿ ಅವಳ ಫೈಲನ್ನು ಅವಳಿಗೆ ಹಸ್ತಾಂತರಿಸಿ ನಕ್ಕನು. ಥ್ಯಾಂಕ್ ಯು ಸರ್. ಕಂಡು ಕಾಣದೆ ಇಣುಕಿದ ಮಂದಹಾಸ ವಿವೇಕ್ ಗಮನಕ್ಕೆ ಬರಲೇ ಇಲ್ಲ. ಪುಸ್ತಕವೊಂದನ್ನು ಹಿಡಿದು ಕುಳಿತವಳ ಪಕ್ಕವೇ ಇದ್ದ ಫೋನ್ ರಿಂಗ್ ಆಗಿತ್ತು. ಬೇಸರದಿಂದ ಅತ್ತ ನೋಡಿ ಕೈಗೆ ಎತ್ತಿಕೊಳ್ಳುವಷ್ಟರಲ್ಲಿ ಕಟ್ಟಾಗಿತ್ತು. ಛೆ ಎಂದವಳು ಮತ್ತೆ ಪುಸ್ತಕ ಹಿಡಿದು ಕುಳಿತಳು. ಯಾಕ್ರಿ, ಫೋನ್ ಕೈಯಲ್ಲಿ ಹಿಡ್ಕೊಂಡು ಏನು ಮಾತಾಡದೆ ಸುಮ್ಮನೆ ಕುಳಿತಿದ್ದೀರಿ? ಗಂಡನ ಪಕ್ಕ ಕುಳಿತ ರೇಖಾ ಕಕ್ಕುಲತೆಯಿಂದ ಕೇಳಿದರು. ನಮ್ಮ ಪ್ರಣತಿ ಧ್ವನಿ ಥೇಟ್ ನಮ್ಮ ಸಿಂಧೂರ ಧ್ವನಿ ಹಾಗೇನೇ ಇದೆ. ಬೇಸರದ ಮುಖವೊತ್ತು ಹೇಳಿದವರು, ನನಗೆ ಅವಳೊಟ್ಟಿಗೆ ಮಾತಾಡಬೇಕು ಅನ್ನಿಸ್ತಾ ಇದೆ, ಆದರೆ ಏನು ಮಾತಾಡಲಿ? ಕೈ ಚೆಲ್ಲಿ ಕುಳಿತರು. ಅಯ್ಯೋ, ಅಷ್ಟೇ ತಾನೇ, ಇರಿ ಎಂದ ರೇಖಾ ಹೊರಗಿದ್ದು ಬಂದವರು 10 ನಿಮಿಷದ ಬಳಿಕ ಮತ್ತೆ ಗಂಡನ ರೂಮಿಗೆ ಬಂದಿದ್ದರು. ಫೋನ್ ತೆಗೆದು ನಂಬರ್ ಡಯಲ್ ಮಾಡಿದವರು ಸ್ಪೀಕರ್ ಆನ್ ಮಾಡಿ ಗಂಡನ ಮುಂದೆ ಹಿಡಿದರು. ಮತ್ತೆ ಫೋನ್ ಶಬ್ದ ಮಾಡಲು ಪುಸ್ತಕ ಮುಚ್ಚಿಟ್ಟು ಫೋನ್ ತೆಗೆದುಕೊಂಡು ಹೊರ ನಡೆದಳು. ಹಲೋ, ಹೇಳಿ, ನಮ್ರವಾಗಿ ಕೇಳಿದಳು. ರಾಘವ್ ಕಣ್ಣಾಲಿಗಳು ತುಂಬಿದವು ಅವಳ ಧ್ವನಿ ಕೇಳಿ. ಗಂಟಲು ಕಟ್ಟಿದಂತಾಗಿ ಮಾತು ಹೊರಬಾರದಿರಲು ರೇಖಾ ಅವರೇ ಮಾತನಾಡಿಸಿದರು. ಹಲೋ, ಪ್ರಣತಿನಾ ಇದು? ನಾನು ಕಣಮ್ಮ, ನಿಮ್ಮ ಅತ್ತೆ ಹೇಳಿದರು. ಪ್ರಣತಿ ಹುಬ್ಬುಗಳು ಒಮ್ಮೆಲೆ ಬೆಸೆದುಕೊಂಡವು. ಆ ಕುಟುಂಬ ಕ್ಷಣ ಕಣ್ಣ ಮುಂದೆ ಬಂದು ತೇಲಿ ಹೋಯಿತು. ಯಾವತ್ತೆ? ಗಡುಸಾಗಿ ಕೇಳಿದಳು. ಅಯ್ಯೋ, ಮರ್ತೇ ಹೋದೇನೆ ನನ್ನ ತಾಯಿ, ನಾನಲ್ವೇ ನಿಮ್ಮಪ್ಪನ ತಂಗಿ ರಾಘವಾಗಿ ಹೇಳಿದರು. ಚೂರು ಚೇತರಿಸಿಕೊಂಡಿದ್ದ ರಾಘವ್ ಹೆಂಡತಿಯ ಮಾತಿನ ವರಸೆಗೆ ತಮ್ಮಲ್ಲೇ ನಕ್ಕರು. ಸಾರಿ, ಯಾರು ಗೊತ್ತಾಗಲಿಲ್ಲ ಅನುಮಾನಿಸುತ್ತಾ ಕೇಳಿದಳು ಅವಳು. ನೀನು ನಮ್ಮ ಪ್ರಣತಿ ಹೌದೋ ಅಲ್ವೋ? ಮರುಪ್ರಶ್ನೆ ಹಾಕಿದರು ರೇಖಾ. ನಾನು ಪ್ರಣತಿ ಹೌದು, ಆದರೆ ನಿಮ್ಮ ಪ್ರಣತಿ ಅಲ್ಲ, ತುಸು ಹಗುರಾಗಿ ಹೇಳಿದಳು. ಹೌದೇ? ಅಯ್ಯೋ, ನನಗೆ ಗೊತ್ತಾಗಕ್ಕಿಲ್ಲ ಕಣ್ಮಗ, ನನ್ನ ಮಗ ಮಾಡಿಕೊಟ್ಟ, ಅವಳು ನೀನಲ್ವೇನೋ ಬಿಡು. ಫೋನ್ ಇಟ್ಟು ಬಿಟ್ಟರು. ಅರೆ ವಾವ್ ರೇಖಾ, ನೀನು ಯಾವಾಗಲಿಂದ ಇದನ್ನೆಲ್ಲ ಕಲ್ತಿದ್ದು? ಹೆಂಡತಿಯತ್ತ ನೋಡಿ ನಗುತ್ತಾ ಹೇಳಿದರು. ಇನ್ನೇನಪ್ಪ, ದೊರೆ ಮಗನ ಹಾಗೆ ಇರೋ ನೀವು ಹೀಗೆ ಸೊಪ್ಪೆ ಮೋರೆಯಲ್ಲಿದ್ದರೆ ಯಾರಿಗೆ ತಾನೇ ನೋಡೋಕ್ಕಾಗತ್ತೆ? ಏನಾದರೂ ಮಾಡಲೇಬೇಕಲ್ವೇ? ಗಂಡನತ್ತ ಕಿರುನೋಟ ಬೀರಿದರು.
ಹೊರಾಂಡದಲ್ಲಿ ನಿಂತು ಶೂನ್ಯದತ್ತ ನೋಡುತ್ತಿದ್ದ ಮಗಳ ಬಳಿ ಬಂದ ಭಾರ್ಗವ್ ಅವಳ ಹೆಗಲ ಮೇಲೆ ಕೈಯಿಟ್ಟರು. ತಕ್ಷಣ ಬೆಚ್ಚಿದವಳಂತೆ ತಿರುಗಿದವಳು ತಂದೆಯನ್ನು ಕಂಡು ಮುಗುಳು ನಕ್ಕಳು. ಏನಮ್ಮ ಈಗ ನಿಂತು ಎಲ್ಲೋ ಕಳೆದೋಗಿದೆಯಾ? ಪ್ರೀತಿಯಿಂದ ಕೇಳಿದರು. ಕಳೆದೇನೂ ಹೋಗಿಲ್ಲ ಪಪ್ಪ, ಯಾರೋ ಅತ್ತೆ ಅಂತ ಫೋನ್ ಮಾಡಿದ್ರು, ಅದೇ ಯೋಚನೆಯಲ್ಲಿದ್ದೆ. ಕಾಲ ಬೆರಳಲ್ಲಿ ನೆಲದ ಮೇಲೆ ಚಿತ್ತಾರ ಬಿಡಿಸುತ್ತಾ ಹೇಳಿದಳು. ಅರೆ, ಅತ್ತೇನಾ? ಯಾರಮ್ಮ ಅದು? ಅಚ್ಚರಿ ತೋರಿದರು ಭಾರ್ಗವ್. ಯಾವುದೋ ರಾಂಗ್ ನಂಬರ್ ಪಪ್ಪ, ಅವ್ರ ಮುಗ್ಧತೆ ತುಂಬ ಇಷ್ಟ ಆಯಿತು ನನಗೆ, ನಕ್ಕಳು. ಹೌದಾ, ಎಲ್ಲಿ ನಂಬರ್ ನೋಡ್ತೀನಿ. ಮಗಳ ಫೋನ್ ಕಸಿದುಕೊಂಡರು. ಅವರ ತುಡಿತ ನೋಡಿ ಮನದಲ್ಲೇ ನಕ್ಕಳು ಪ್ರಣತಿ. ಯಾವುದೋ ದೂರದ ಆಸೆಯಿಂದ ಫೋನ್ ಪಡೆದಿದ್ದವರಿಗೆ ನಿರಾಸೆಯಾಗಿತ್ತು. ಅವರು ಬಯಸಿದ್ದ ನಂಬರ್ ಅಲ್ಲಿ ಕಾಣದಾದಾಗ ನಿಟ್ಟುಸಿರೊಂದನ್ನು ಹೊರಚೆಲ್ಲಿ ಮಗಳ ಕಡೆ ನೋಡಿ ಫೋನ್ ಹಸ್ತಾಂತರಿಸಿದರು. ಏನು ಪಪ್ಪ ಇಷ್ಟೊಂದು ಫ್ರೀ ಆಗಿಬಿಟ್ಟಿದ್ದೀರಿ ಇತ್ತೀಚೆಗೆ? ಅಪ್ಪನ ಕಾಲೆಳೆದಳು. ಫ್ರೀ ಏನಿಲ್ಲ ಮಗಳೇ, ಕಂಪ್ನಿಯಿಂದನೇ ಬರ್ತಾ ಇದ್ದೀನಿ ಈಗ. ದಣಿದ ಮುಖದ ಮೇಲೆ ಕೈ ಆಡಿಸಿದರು. ಹೌದಾ, ನಾನು ರೂಮ್ ಸೇರಿಬಿಟ್ಟಿದ್ದೆ, ಗೊತ್ತಿರಲಿಲ್ಲ ಪಪ್ಪ, ಅಳುಕುತ್ತಾ ಹೇಳಿದಳು. ತಂದೆ ಆಫೀಸಿಗೆ ಹೊರಟಾಗ ಕೈ ಬೀಸಿ ಕಳುಹಿಸಿಕೊಡುತ್ತಿದ್ದಳು. ಆದರೆ ಇತ್ತೀಚೆಗೆ ಅವಳಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ಪರವಾಗಿಲ್ಲ ಬಿಡು ಕಂದ. ಮಗಳ ಮನಸ್ಥಿತಿಯ ಅರಿವಿದ್ದ ಅವರು ಅಷ್ಟೇನೂ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಮಗಳು ಮೊದಲಿನಂತಾದರೆ ಅಷ್ಟೇ ಸಾಕಿತ್ತು ಅವರಿಗೆ. ವಿವೇಕ್ ತಂದಿದ್ದ ಆಫರ್ ಬಗ್ಗೆ ಏನು ಯೋಚನೆ ಮಾಡಿದ್ರಿ ಪಪ್ಪ? ನೆನೆದವಳಂತೆ ಕೇಳಿದಳು. ಅಲ್ಲಿ ಜಾಸ್ತಿ ಯೋಚನೆ ಮಾಡೋಕ್ಕೆ ನನಗೆ ಅವಕಾಶನೇ ಇಲ್ಲ ಮಗಳೇ. ಒಮ್ಮೆ ಅವ್ರ ಬಾಸ್ ಯಾರು ಅನ್ನೋದನ್ನ ನೋಡಿ ನನ್ನ ಅನಿಸಿಕೆ ತಿಳಿಸ್ತೀನಿ. ಇತ್ತೀಚೆಗೆ ಯಾರ ಮೇಲೂ ನಂಬಿಕೆ ಇಲ್ಲದಂತಾಗಿದೆ. ಬಾಣಲೆಯಿಂದ ಹಾರಿ ಬೆಂಕಿಗೆ ಬೀಳೋದು ಬೇಡ, ಅರ್ಥಗರ್ಭಿತವಾಗಿ ಹೇಳಿದರು. ನಿಮ್ಮ ನೋವಿಗೆ ನಾನೇ ಕಾರಣಳು ಅಲ್ವಾ ಪಪ್ಪ? ರೆಪ್ಪೆಯ ಹಿಂದೆ ಹವಿತಿದ್ದ ಹನಿ ಕೆನ್ನೆಯ ಮೇಲೆ ಧುಮುಕೆ ಬಿಟ್ಟಿತು. ಅವಳನ್ನು ಎದೆಗಾನಿಸಿಕೊಂಡವರು, ಚೇಚೆ ಹಾಗೇನೂ ಇಲ್ಲಮ್ಮ, ಅವರವ್ರ ಮುಖವಾಡಗಳು ಕಳಚಿದ್ವು ಅಷ್ಟೇ ಬಿಡು, ಬೆನ್ನು ದಡವಿ ಸಂತೈಸಿದ್ದರು. ನಗು ನಗುತ್ತಾ ಮಾತನಾಡುತ್ತಾ ಕುಳಿತಿದ್ದ ಅಪ್ಪ ಅಮ್ಮನನ್ನು ನೋಡಿ ಖುಷಿಯಾಯಿತು ಗೌತಮ್ಗೆ. ತಂದೆಯ ಆರೋಗ್ಯದ ಸಲುವಾಗಿ ತನ್ನೆಲ್ಲ ಕೆಲಸಗಳನ್ನು ಸರಿಸಿ ಬಂದಿದ್ದನು. ಅಪ್ಪನ ಮುಖದ ಮೇಲಿದ್ದ ನಗು ಅವನಿಗೆ ಅದೆಷ್ಟೋ ಸಮಾಧಾನ ತರಿಸಿತ್ತು. ಏನಿವತ್ತು ನಮ್ಮ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಮುಖದಲ್ಲಿ ಚಾರ್ಮ್ ಕಾಣಿಸ್ತಿದೆ? ತಂದೆಯ ಪಕ್ಕ ಬಂದು ಕುಳಿತು ಪ್ರೀತಿಯಿಂದ ಅಪ್ಪಿದನು. ಹೇ ಗೌತು, ಬಾ ಇಲ್ಲಿ, ನಿಮ್ಮಮ್ಮ ಎಷ್ಟು ಚಂದವಾಗಿ ಆ್ಯಕ್ಟ್ ಮಾಡ್ತಾಳೆ ಗೊತ್ತಾ ಎಂದವರು ರೇಖಾ ಪ್ರಣತಿಯೊಟ್ಟಿಗೆ ಮಾತನಾಡಿದ ಅಷ್ಟು ಮಾತನ್ನು ಹೇಳಿ ನಕ್ಕರು. ಗೌತಮ್ ಮುಖ ಗಂಭೀರವಾಯಿತು. ಅಮ್ಮ, ಏನಿದೆಲ್ಲ? ಕಳೆದುಕೊಂಡ ಬಂದ ಅದು, ಮತ್ತೆ ಮತ್ತೆ ಅದರಲ್ಲಿ ಕೂಡ್ಕೊಳ್ಳೋ ಆಸೆ ಯಾಕೆ? ನಿರ್ವಿಕಾರವಾಗಿ ಹೇಳಿದಾಗ ಇಷ್ಟೊತ್ತು ಹರಡಿಕೊಂಡಿದ್ದ ನಗು ಮಾಯವಾಗಿ ಇಬ್ಬರ ಮುಖದಲ್ಲೂ ನಿರಾಸೆ ಕವಿಯಿತು. ಅಲ್ವೋ ಗೌತು, ಬೇಡ ಅಂದ ತಕ್ಷಣ ಗಂಟು ಹಾಕೋದು ನಂಟು ಇಲ್ವಾಗ್ಬಿಡುತ್ತಾ? ಒಂದು ರೀತಿಯಲ್ಲಿ ದೇವರೇ ಬೆಸೆದ ಬಂಧ ಇದು, ನನ್ನ ಬಹಳಷ್ಟು ವರ್ಷದ ಕನಸು. ರಾಘವ್ ಮಗನತ್ತ ನೋಡಿ ಹೇಳಿದರು. ಪಪ್ಪ, ಈಗ ನಿಮ್ಮ ಆರೋಗ್ಯ ಅಷ್ಟು ಸರಿಯಿಲ್ಲ, ಇದ್ರ ಬಗ್ಗೆ ಎಲ್ಲ ಮಾತನಾಡಲು ಇದು ಸೂಕ್ತ ಸಮಯನೂ ಅಲ್ಲ. ಅಪ್ಪನ ಮನದ ಇಂಗಿತ ಅರಿವಾಗಿತ್ತು ಅವನಿಗೆ. ನನಗೇನಾಗಿದೆ? ಗುಂಡ್ಕಲನಾಗಿದ್ದೀನಿ. ನನ್ನ ಮೊಮ್ಮಗ ಬಂದುಬಿಟ್ರೆ ನಾನಂತೂ ಅವನ ಜೊತೆ ಮಗುವಾಗ್ಬಿಡ್ತೀನಿ. ಕನಸಿನ ಬಲೆ ಎಣೆದರು. ಅಪ್ಪನ ದೂರದ ಆಲೋಚನೆ ಕಂಡು ಗೌತಮ್ ಮುಖದಲ್ಲಿ ನಗು ಅರಳಿತು. ಪಪ್ಪ, ಅತ್ತೆ ಮೇಲಿನ ಪ್ರೀತಿಗೆ ನಿಮ್ಮ ಬುದ್ಧಿಗೆ ಮಂಕ್ ಬಡ್ದಿದೆ, ಮುಖದ ಮೇಲೆ ಹೊಡೆದಂತೆ ಹೇಳಿ ತಾಳಿ ಕಿತ್ತು ಹೋಗಿದ್ದಾಳೆ. ಮೊಮ್ಮಗನ ಕನಸು ಕಾಣ್ತಾ ಇದ್ದೀರಿ ನೀವು, ನಕ್ಕನು. ನನ್ನ ಮಾತು ಸುಳ್ಳಾಗೋ ಚಾನ್ಸ್ ಇಲ್ಲವೇ ಇಲ್ಲ ಗೌತು. ನನ್ನ ಸೊಸೆ ನೀನು ಸುಖವಾಗಿ 100 ಕಾಲ ಬಾಳ್ತೀರಿ. ನನ್ನ ಮೊಮ್ಮಗನ ನಾನು ಕೂಸು ಮರಿ ಮಾಡಿ ಆಡಿಸೋ ಕಾಲ ಬಂದೇ ಬರುತ್ತೆ, ನೋಡ್ತಾ ಇರು. ಭವಿಷ್ಯ ನುಡಿದಂತೆ ಹೇಳಿದಾಗ ಗೌತಮ್ ಸುಸ್ತಾದನು. ಆಗಲಿ ಪಪ್ಪ, ನಿಮ್ಮ ಆಸೆ ಕನಸು ಬೇಗ ಈಡೇರಲಿ. ಅಲ್ಲಿಂದ ಹೊರಡಲು ಎದ್ದು ನಿಂತನು. ನೋಡುದ್ಯಾ ರೇಖಾ,
ನನ್ನ ಮಗನಿಗೆ ನನ್ನ ಸೊಸೆ ಮೇಲೆ ಪ್ರೀತಿ ಇದೆ. ಹೆಂಡತಿಯತ್ತ ತಿರುಗಿ ಕಣ್ಣು ಹೊಡೆದರು. ಸೊಂಟದ ಮೇಲೆ ಕೈ ಕಟ್ಟಿಕೊಂಡು ಕೋಪದಲ್ಲಿ ತಂದೆಯೆಡೆಗೆ ನೋಡಿದವನನ್ನು ಕಂಡು ರೇಖಾ ಒಳಗೊಳಗೆ ನಕ್ಕರೆ ರಾಘವ್ ಎತ್ತಲೋ ನೋಡುವಂತೆ ನಟಿಸಿದರು. ಮಾತನಾಡಿ ಪ್ರಯೋಜನವಿಲ್ಲ ಎಂದರಿತ ಗೌತಮ್, ಅಮ್ಮ, ನಾವು ನಾಳೆ ಹೊರಡ್ತಾ ಇದ್ದೀವಿ. ಇಲ್ಲೇ ಹತ್ರದಲ್ಲಿ ಒಂದು ಫಾಲ್ಸ್ ಇದೆ, ಹೋಗಿ ಬರೋಣ. ಬೇಗ ರೆಡಿಯಾಗಿ. ಅಪ್ಪ ಬೇಡ ಅನಿಸುತ್ತೆ, ನಾವಿಬ್ಬರೇ ಹೋಗೋಣ. ಓರೆಗಣ್ಣಲ್ಲಿ ಅಪ್ಪನೆಡೆಗೆ ನೋಡುತ್ತಾ ಹೇಳಿದನು. ಅದೇಗಾಗುತ್ತೆ? ತಕ್ಷಣವೇ ಪ್ರತಿಕ್ರಿಯೆ ಬಂದಿತ್ತು ರಾಘವ್ ಅವರಿಂದ. ಪ್ರಕೃತಿಯನ್ನು ಆರಾಧಿಸುತ್ತಿದ್ದ ಅವರಿಗೆ ಇದೆಲ್ಲ ಕಣ್ಣಿಗೆ ಹಬ್ಬವೇ. ನಕ್ಕವನು, ಓಕೆ ಓಕೆ, ಬೇಗ ರೆಡಿಯಾಗಿ ಇಬ್ರು ಎಂದು ಹೇಳಿ ರೂಮಿಂದ ಹೊರಬಂದನು. ತನ್ನ ರೂಮಿಗೆ ಬಂದವನು ಮೊಬೈಲ್ ತೆಗೆದು ಕೈಯಲ್ಲಿ ಹಿಡಿದು ಕುಳಿತನು. ನೀನು ನನ್ನ ಮೈ ಮನಗಳಲ್ಲಿ ಬೆರೆತೋಗಿದ್ಯಾ? ಮರಿಬೇಕಂತ ಪ್ರಯತ್ನ ಪಟ್ಟಷ್ಟು ನೀನೇ ಬೇಕು ಅಂತ ಹಠ ಹಿಡಿತಿದೆ ಈ ಹೃದಯ. ಇದ್ರ ಜೊತೆಗೆ ಅಪ್ಪನ ಮಾತುಗಳು. ಸೋತಿರೋ ಈ ಹೃದಯ ಪದೇ ಪದೇ ಹುಚ್ಚು ಆಸೆಗಳನ್ನ ಹೊತ್ತು ಲಗಾಮಿಲ್ದ ಕುದುರೆಯಂತಾಗಿದೆ. ಒಂದು ತಪ್ಪಿಗಾಗಿ ಇಡೀ ಜೀವನ ಶಿಕ್ಷೆ ಕೊಡಬೇಡ. ಅವಳ ಫೋಟೋ ಸವರಿದವನು ಗತಕ್ಕೆ ಹೋಗಿದ್ದನು. ಓದು ಮುಗಿಸಿ ಲಂಡನ್ನಿಂದ ಮರಳಿದ್ದನವನು. ಅಂದು ಫ್ಲೈಟ್ ಇಳಿದವನ ಕಣ್ಣ ಮುಂದೆ ನಗುತ್ತಾ ಕಣ್ಣರಳಿಸುತ್ತಾ ನಿಂತಿದ್ದ ಅವಳು ಕಂಡಿದ್ದಳು. ಆ ಕಣ್ಣುಗಳಲ್ಲಿ ಅಡಗಿದ್ದ ಹೊಳಪು ಅವನನ್ನು ಅವಳೆಡೆಗೆ ಆಕರ್ಷಿಸಿತ್ತು. ಎದೆಯ ಗುಡಿಗೆ ರಾಣಿಯವಳೆ ಎಂಬ ಭಾವ ಮೂಡಿತ್ತು. ಆ ಕ್ಷಣ ಮುದ್ದಾದ ಮುಖದಲ್ಲಿ ದೇವಲೋಕದ ಅಪ್ಸರೆಯ ಕಳೆಯಿತ್ತು. ಸುಂದರವಾಗಿ ಕಾಣುವುದನ್ನೆಲ್ಲ ತನ್ನ ಕ್ಯಾಮರಾದಲ್ಲಿ ಸೆರೆಹಿಡಿಯುವ ಅಭ್ಯಾಸವಿದ್ದ ಅವನು ಅಂದು ಅವಳ ಅನೇಕ ಫೋಟೋಗಳನ್ನು ಕ್ಯಾಪ್ಚರ್ ಮಾಡಿದ್ದನು. ತಾನು ಫೋಟೋ ತೆಗೆಯುತ್ತಿರುವುದು ಅವಳಿಗೆ ತಿಳಿದಿದೆಯೇನೋ ಎಂಬಂತೆ ಫೋಸ್ ಕೊಡುತ್ತಿದ್ದಳವಳು. ಬಂದ ಗೆಳತಿಯನ್ನು ಅಪ್ಪಿ ಕರೆದುಕೊಂಡು ಹೊರಟಾಗ ಅವನೆಡೆಗೆ ಒಂದು ನೋಟ ಬೀರಿದ್ದಳು. ಮನ್ಮಥನ ಬಾಣ ನೇರವಾಗಿ ಅವನ ಎದೆಗೆ ನಾಟಿದಂತೆ ಅನಿಸಿತ್ತು ಆ ಕ್ಷಣ ಅವನಿಗೆ. ಪ್ರಸ್ತುತ ಅದೇ ಫೋಟೋ ನೋಡುತ್ತಿದ್ದನವನು. ಕಾಮನ ಬಿಲ್ಲಿಗೂ ಸವಾಲೊಡ್ಡುವ ಆ ಹುಬ್ಬುಗಳನ್ನು ಆ ಬ್ರಹ್ಮ ಬಹಳವೇ ಮುತುವರ್ಜಿಯಿಂದ ತಿದ್ದಿದಂತೆ ಕಾಣುತ್ತಿದ್ದವು. ಅವಳದೇ ನೋಟದಲ್ಲಿ ಕಳೆದು ಹೋಗಿದ್ದವನು ಅದೇಗೆ ಮನೆಗೆ ಬಂದನೋ ತಿಳಿದಿರಲೇ ಇಲ್ಲ ಅವನಿಗೆ. ವಿಲ್ಲಾ ಮುಂದೆ ಕಾರು ನಿಂತಾಗ ಇಹಕ್ಕೆ ಮರಳಿದ್ದನವನು. ಅಮ್ಮ ಬಂದು ದೃಷ್ಟಿ ನಿವಾಳಿಸಿ ಮಗನನ್ನು ಅಪ್ಪಿದ್ದರು. ಕಳೆದುಕೊಂಡಿದ್ದ ಅವರ ಪ್ರೀತಿಯ ಸವಿ ಮತ್ತೆ ದೊರೆತಿತ್ತು ಅವನಿಗೆ. ತಂದೆ ಬಂದು ಅವನನ್ನು ಅಪ್ಪಿದವರೇ ಅವನ ಕಿವಿಯಲ್ಲಿ, ನಿಮ್ಮತ್ತೆ ಮಗಳು ಎಷ್ಟು ಮುದ್ದಾಗಿ ಬೆಳೆದಿದ್ದಾಳೆ ಗೊತ್ತಾ, ಮೆಲುವಾಗಿ ಹೇಳಿದರು. ಏರ್ಪೋರ್ಟಲ್ಲೇ ಅವನ ಹೃದಯವನ್ನು ಆ ಕಾಮನ ಬಿಲ್ಲಿನ ಕಣ್ಣಿನ ಹೆಣ್ಣಿಗೆ ಒಪ್ಪಿಸಿ ಬಂದಿದ್ದನು. ಅಪ್ಪನ ಮಾತು ಆ ಸಮಯದಲ್ಲಿ ಅಷ್ಟು ರುಚಿಸಲಿಲ್ಲ. ಏನೂ ಪ್ರತಿಕ್ರಿಯಿಸದೆ ಸುಮ್ಮನಾಗಿ ಬಿಟ್ಟನು. ಮಗನ ವರ್ತನೆ ರಾಘವ್ ಮನದಲ್ಲಿ ಅನುಮಾನ ಹುಟ್ಟಿಸಿತ್ತು. ಏನು ಗೌತು, ಫಾರಿನಲ್ಲೇ ಯಾರಿಗಾದ್ರೂ ಮನಸ್ಕೊಟ್ಟಿದ್ಯಾ ಹೇಗೆ? ಕೇಳಿಯೇ ಬಿಟ್ಟಿದ್ದರು. ಅಪ್ಪನ ಧ್ವನಿಯಲ್ಲಿದ್ದ ಮೊನಚು ಎಚ್ಚರಿಸಿತ್ತು ಅವನನ್ನು. ಹೇ, ಹಾಗೆಲ್ಲ ಏನೂ ಇಲ್ಲ ಅಪ್ಪ, ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೆ. ನಗುತ್ತಾ ಮಾತನ್ನು ಬೇರೆಡೆಗೆ ತಿರುಗಿಸಿದ್ದನು. ಆದರೆ ತಂದೆ ನೆಕ್ಸ್ಟ್ ಡೇ ಬೆಳಿಗ್ಗೆಯೇ ಆತುರಾತುರವಾಗಿ ಅವಳ ಕಾಲೇಜ್ ಬಳಿಗೆ ಕರೆದೊಯ್ದಾಗ ತೀರಾ ಸುಸ್ತಾದನು. ಲೈನ್ ಹೊಡೆಯಲು ಬಂದ ಪೋಲಿ ಹುಡುಗರಂತೆ ಅವಳಿಗಾಗಿ ಕಾಯುತ್ತಾ ನಿಂತರು ಅವರಿಬ್ಬರು. ಆ ಕ್ಷಣ ತಂದೆಯ ಮುಖದಲ್ಲಿದ್ದ ಆತುರ, ಆವೇಗವನ್ನು ಗುರುತಿಸಿದ್ದನವನು. ತಂದೆಯನ್ನೇ ನೋಡುತ್ತಾ ನಿಂತಿದ್ದವನ ಮುಂದೆ ಕೈ ಆಡಿಸಿ ಅತ್ತ ಬೆರಳು ಮಾಡಿ ತೋರಿದರು. ಬೇಸರದಲ್ಲಿ ಅತ್ತ ನೋಡಿದವನು ಹಾಗೆಯೇ ಮಂತ್ರಮುಗ್ಧನಾಗಿ ನಿಂತು ಬಿಟ್ಟನು. ಸಹೃದಯದ ಸಾಹಿತ್ಯಾಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕಥೆನ ಮುಗಿಸ್ತೀನಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.